ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ರಾವ್ ವಿರುದ್ಧದ ಪ್ರಕರಣದಲ್ಲಿ ಐಟಿ ಇಲಾಖೆ ಎಂಟ್ರಿ ಕೊಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಆರೋಪಿ ರನ್ಯಾ ವಿಚಾರಣೆ ಮಾಡಲಿಕ್ಕೆ ಕೋರ್ಟ್ ಅನುಮತಿ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇವತ್ತಿನಿಂದ ಜೂನ್ 13ರವರೆಗೆ ನಟಿ ರನ್ಯಾ ರಾವ್ ವಿಚಾರಣೆ ಆಗುತ್ತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ, ಅಕ್ರಮ ವಹಿವಾಟಿನ ಮೂಲಕ ಚಿನ್ನ ಖರೀದಿ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಯಾಕಂದರೆ ದುಬೈ, ಅಮೇರಿಕಾ ಹೀಗೆ ಅನೇಕ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇತ್ತು. ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಅವ್ರನ್ನ ಸರಿಯಾಗಿ ಚೆಕ್ ಮಾಡ್ದೇ ಬಿಡ್ತಾ ಇದ್ರು. ಈ ಮಾಹಿತಿ ಸಾಕಷ್ಟು ಗೊತ್ತಿರುವಂಥ ವಿಚಾರವೇ. ಅದಾದ ಮೇಲೆ ಇದೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಲಾಕ್ ಆಗ್ತಾರೆ. ಈಗ ಸದ್ಯಕ್ಕೆ ಅವರು ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಸುಮಾರು 2-3 ತಿಂಗಳಿಂದನೂ ಕೂಡ ರನ್ಯಾ ರಾವ್ ವಿಚಾರ ಸಾಕಷ್ಟು ಹೈಪ್ ಪಡ್ಕೊಳ್ತಾನೆ ಇತ್ತು. ಅದ್ರ ಜೊತೆಗೆ ಒಂದಿಷ್ಟು ರಾಜಕೀಯ ಗಣ್ಯರ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇತ್ತು, ಉದ್ಯಮಿಗಳ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇತ್ತು. ರನ್ಯಾ ರಾವ್ ಯಾರಿಗೆ ಚಿನ್ನ ತಂದು ಮಾರ್ತಾ ಇದ್ರು, ರನ್ಯಾ ರಾವ್ ಜೊತೆ ಯಾರ್ಯಾರೆಲ್ಲ ವ್ಯವಹಾರ ಇಟ್ಕೊಂಡಿದ್ರು ಅಂತ. ಈಗ ಈ ಕೇಸಿಗೆ ಐಟಿ ಎಂಟ್ರಿ ಆಗಿದೆ. ಈ ಐಟಿ ಎಂಟ್ರಿ ಆಗಿರೋದ್ರಿಂದ ಯಾವುದಾದ್ರೂ ರಾಜಕಾರಣಿಗಳ ಒಂದು ಅವ್ರಿಗೇನಾದರೂ ಕುತ್ತು ತರುವಂಥ ಸಂಗತಿ ಏನಾದರೂ ಎದುರಾಗ್ಬೋದಾ, ಹೇಗೆ ಅಂತ ಅಜಯ್? ಖಂಡಿತವಾಗ್ಲೂ ಸಚಿನ್, ಈಗಾಗ್ಲೇ ಏನು ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವರು ಕೂಡ ಜೈಲಿನಲ್ಲಿರುವಂತದ್ದು. ಈ ಒಂದು ವಿಚಾರವಾಗಿ ಈಗಾಗ್ಲೇ ಅವರ ಮನೆ ರೈಡ್ ಮಾಡದಂತ ಸಂದರ್ಭದಲ್ಲೂ ಕೂಡ ಇಡಿಗೆ ಸಾಕಷ್ಟು ಟ್ರಾನ್ಸಾಕ್ಷನ್ ಆಗಿರೋದು ಕೂಡ ಇಲ್ಲಿ ಕಂಡು ಬಂದಿದೆ. ಸೊ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಐಟಿ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಎಲ್ಲೋ ಒಂದ್ ಕಡೆ ಇವರು ಸರಿಯಾದ ರೀತಿಯಾದಂತದ್ದು ವಿಚಾರದಲ್ಲಿ ಟ್ಯಾಕ್ಸ್ ಗಳನ್ನ ಕಟ್ಟಿಲ್ಲ, ತೆರಿಗೆಗಳನ್ನ ಕಟ್ಟಿಲ್ಲ ಅನ್ನೋ ಒಂದು ಅಂಶಗಳು ಕೂಡ ಗೊತ್ತಾಗಿರುವಂತದ್ದು. ಆ ಒಂದು ವಿಚಾರವಾಗಿ ಈಗಾಗ್ಲೇ ಕೋರ್ಟ್ ನ ಅನುಮತಿ ಪಡೆದು, ಅದು ಕೂಡ ಆರ್ಥಿಕ ಅಪರಾಧ ನ್ಯಾಯಾಲಯ ಏನಿದೆ ಅದರ ಅನುಮತಿಯನ್ನ ಪಡೆದು ಈಗಾಗ್ಲೇ ಅವರು ಕೂಡ ಈಗ ಏನು ಅವರ ವಿಚಾರಣೆ ಕೂಡ ಮಾಡೋದಕ್ಕೂ ಕೂಡ ಸಿದ್ಧರಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತ ಏನು ರನ್ಯಾ ರಾವ್ ಅವರಿಗೆ ಕೂಡ ಈಗಾಗ್ಲೇ ಇವತ್ತು ನಾಳೆ ಕೂಡ ಅಂದ್ರೆ ಎರಡು ದಿನ ಈಗಾಗ್ಲೇ ನಾವು ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ಐಟಿ ಅಧಿಕಾರಿಗಳು ಕೂಡ ಈಗಾಗ್ಲೇ ಪರ್ಮಿಷನ್ ಅನ್ನು ಕೂಡ ತಗೊಂಡಿರುವಂತದ್ದು. ಅಲ್ಲೋಗಿ ಅವರ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನ ಕೂಡ ತಗೋಬೇಕಾಗತ್ತೆ. ಯಾಕಂದ್ರೆ ಅವ್ರ ಮನೆ ರೈಡ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಈಗಾಗಲೇ ಸಿಕ್ಕಿದೆ. ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಈಗಾಗಲೇ ರನ್ಯಾ ರಾವ್ ಮುಂದೆ ಇಟ್ಟು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಟ್ಯಾಕ್ಸ್ ಎಲ್ಲೋ ಒಂದ್ ಕಡೆಯಲ್ಲಿ ಮಿಸ್ ಆಗಿದೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಎಲ್ಲ ತನಿಖೆ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.